again we have to count the number of students failed. ಎಷ್ಟು ಜನ ಸ್ಟೂಡೆಂಟ್ಸ್ ಇದರಲ್ಲಿ ಫೇಲ್ ಆಗಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಕೌಂಟ್, so within bracket star, then from student where result is equal to fail. ಸೊ ಅಂದರೆ ಕೌಂಟ್ ಅನ್ನೋ ಒಂದು ಫಂಕ್ಷನ್ ಬಳಸ್ಕೊಂಡು ಸ್ಟಾರ್ ಇಸ್ ನಥಿಂಗ್ ಬಟ್ ಆಲ್, ಇಲ್ಲಿ ಸ್ಟಾರ್ ಅನ್ನೋದು ಒಂದು ಆಲ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೌಂಟ್ ಆಲ್ ಫ್ರಮ್ ಸ್ಟೂಡೆಂಟ್ ಟೇಬಲ್ ವೇರ್ ರಿಸಲ್ಟ್ ಇಸ್ ಈಕ್ವಲ್ ಟು ಫೇಲ್. ಸೊ ಇದನ್ನು ಟೈಪ್ ಮಾಡಿ ಸೆಮಿಕೋಲನ್ ಕೊಡಿ, ಎಂಟರ್ ಕೀ. ಓನ್ಲಿ ಒನ್ ಸ್ಟೂಡೆಂಟ್ ಫೇಲ್ ಆಗಿದ್ದಾರೆ ಅಂತ ಬರುತ್ತೆ. ಅಗೇನ್ ಕೌಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಟ್. ಸೊ ಸೇಮ್ ಕಮಾಂಡ್ ಅಪ್ ಆರೋ ಪ್ರೆಸ್ ಮಾಡಿ ಇಲ್ಲಿ ಫೇಲ್ ಅಂತ ಇರೋದನ್ನ ಜಸ್ಟ್ ಮೇಕ್ ಇಟ್ ಆಸ್ ಪಾಸ್ ಅಂತ ಟೈಪ್ ಮಾಡಿ. ಸೊ ಪ್ರೆಸ್ ಎಂಟರ್ ಕೀ. ಟೋಟಲ್ 7 ಮೆಂಬರ್ಸ್ ಪಾಸ್ ಆಗಿದ್ದಾರೆ. ನಾವು ಲಿಸ್ಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಫೇಲ್ಡ್, ಯಾರ್ಯಾರು ಅನ್ನೋದನ್ನು ನಾವೀಗ ಲಿಸ್ಟ್ ಔಟ್ ಮಾಡಬೇಕು. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ರಿಸಲ್ಟ್ is equal to fail. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ ಫೇಲ್ ಆಗಿರೋ ಅವರೆಲ್ಲರದ್ದು ಲಿಸ್ಟ್ ಕೊಡಿ ಅಂತ ನಾವಿಲ್ಲಿ ಇಡೀ ಸ್ಟೂಡೆಂಟ್ ಟೇಬಲ್ನ ಚೆಕ್ ಮಾಡ್ತಾ ಇದ್ದೀವಿ. ಸೊ ಓನ್ಲಿ ಒನ್ ಸ್ಟೂಡೆಂಟ್. ಸೊ ಅವರ ಹೆಸರು ಬಂದು 105 ಸ್ಟೂಡೆಂಟ್ ಐ ಡಿ ಹುಮೇರಾ. ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2ನಲ್ಲಿ 15, ಸಬ್ಜೆಕ್ಟ್ 3ನಲ್ಲಿ 27, ಸಬ್ಜೆಕ್ಟ್ 4 16, ದೆನ್ ಸಬ್ಜೆಕ್ಟ್ 5 12, ಅಗೇನ್ ಸಬ್ಜೆಕ್ಟ್ 6 ಅಲ್ಲಿ 26 ಇದೆ. ಟೋಟಲ್ ಒಂದು 115. Percentage is 19.17 and result is fail. So ಇದು ಇಷ್ಟ ಆಯಿತು. ನೆಕ್ಸ್ಟ್ ಲಿಸ್ಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್. ಸೊ ಇದನ್ನು ನಾವು ಇಲ್ಲಿ ಫೇಲ್ ಕಮಾಂಡ್ ತೆಗೆದುಬಿಟ್ಟು ಜಸ್ಟ್ ನಾವು ಪಾಸ್ ಅಂತ ಕೊಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ಸೊ ಟೋಟಲಿ ಎಷ್ಟು ಜನ 7 rows ಆರ್ ಸೆಲೆಕ್ಟೆಡ್, 7 ಜನ ಇಲ್ಲಿ ಪಾಸ್ ಆಗಿದ್ದಾರೆ ಅಂತ ನಮಗೆ ಲಿಸ್ಟ್ ತೋರಿಸುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ ಬೈ SID. ಈಗ SID ಪ್ರಕಾರ ಅಂದರೆ ಸ್ಟೂಡೆಂಟ್ ID ಪ್ರಕಾರ ಆರ್ಡರ್ ವೈಸ್ ನಮಗೆ ಡಿಸ್ಪ್ಲೇ ಯಾವ ಥರ ತೊಗೊಳ್ಳೋದು ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ SID, ದೆನ್ ಸೆಮಿಕೋಲನ್. ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಟೂಡೆಂಟ್ ID ಏನಿದೆ ಅದನ್ನು ಅಸೆಂಡಿಂಗ್ ಆರ್ಡರ್ಲಿ ನಾವು ಲಿಸ್ಟನ್ನು ತೆಗಿಬೋದು. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಸ್ಟಾರ್ಟಿಂಗ್ ವಿತ್ 101, so 102, again 103, 103 repeated actually. Next 105, 106, 107, 108, 109 and 110. So like that we can get the final output. So ಇದು ಸ್ಟೂಡೆಂಟ್ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹೇಳುವಂತಹ ಕೆಲವೊಂದು ಕ್ವೈರಿಗಳನ್ನ ಎಕ್ಸಿಕ್ಯೂಟ್ ಮಾಡುವಂತಹ ವಿಧಾನ. ಸೊ ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. Thank you so much.